ಹಾಯ್ ಗಾಯ್ಸ್, ನಾವಿವತ್ತು ಚಿಕನ್ ಫ್ರೈ ಕಬಾಬ್ ಮಾಡಿದ್ವಿ. ಗ್ಯಾಸ್ ಇಲ್ವಲ್ಲ, ಅದರಿಂದ ಒಲೆ ಮೇಲೆ ಮಾಡಿದ್ದು. ಈಗ ಮಾಡೋದು ಹೇಗೆ ನೋಡಿ ಬನ್ನಿ. ನಾನು ಮಾಡಿರಲಿಲ್ಲ, ಅಕ್ಕ ರಜೆಗಳಿಗೆ ಅಂತ ಬಂದಿದ್ರು, ಅವ್ರ ಕೈಯಲ್ಲೇ ಮಾಡಿಸಿದ್ದು. ಅವ್ರ ಅಡುಗೆಗಳಲ್ಲೆಲ್ಲ ಎಕ್ಸ್ಪರ್ಟು, ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರು ಮಾಡೋದು ಹೇಗೆ ನೋಡಿ ಬನ್ನಿ. ಒಲೆ ಹಚ್ಚಿ ಪಾತ್ರೆ ಇಟ್ಟು ಒಂದು ಸ್ವಲ್ಪ ಆಯಿಲ್ ಹಾಕಿ ಅದು ಕಾದಿದ್ದಾದ್ಮೇಲೆ ಕೊತ್ತಂಬರಿ, ಪುದೀನ, ಈರುಳ್ಳಿ, ಹಸಿ ಮೆಣಸಿನ್ಕಾಯಿ ಹಾಕಿ ಟೊಮೊಟೊ ಹಾಕಿ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿದ್ವಲ್ಲ ಚಿಕನ್ ಹಾಕ್ಬಿಟ್ಟು ಅದಾದಮೇಲೆ ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ಅದಾದಮೇಲೆ ಚಿಕನ್ ಮಸಾಲ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪೌಡರ್ 2 ಟೇಬಲ್ ಸ್ಪೂನು, ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ಸಾಕು. ಅದಾದಮೇಲೆ ಸ್ವಲ್ಪ ಒಂದು 10 ಮಿನಿಟ್ಸ್ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಅದು ಅಷ್ಟೊತ್ತಿಗೆ ಬೆಂದಿರುತ್ತೆ. ಆವಾಗ ಸ್ವಲ್ಪ ನೀರು ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಅದಾದಮೇಲೆ ಕೊಬ್ಬರಿ ಒಂದು 4 ಇಂಚು, ಗಸಗಸೆ ಒಂದು 2 ಟೇಬಲ್ ಸ್ಪೂನು, ಅಕ್ಕಿ ಉಲ್ಟು ಒಂದು 2 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸಿಗೆ ಹಾಕಿದ್ದಾದಮೇಲೆ ಅದನ್ನು ಫ್ರೈ ಒಳಗಡೆ ಹಾಕಿ ಒಂದು 10 ಮಿನಿಟ್ಸ್ ಕುದಿಯೋದಕ್ಕೆ ಬಿಟ್ಟು ಅದಾದಮೇಲೆ ಸೈಡ್ಗೆ ತಿಟ್ಕೊಳ್ಳಿ. ಅದಾದಮೇಲೆ ಕಬಾಬ್ಗೆ ಈಗ 1 kg ಚಿಕನ್ಗೆ 200 ಗ್ರಾಮ್ ಕಬಾಬ್ ಪೌಡ್ರು, 2 ಮೊಟ್ಟೆ, ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಉಪ್ಪು, ಖಾರದ ಪೌಡ್ರ್ ಹಾಕಿ 1 ಅವರ್ ಮ್ಯಾಗ್ನೇಟ್ ಆಗೋಗ್ಬಿಟ್ಟು ಅದಾದಮೇಲೆ ಫ್ರೈ ಮಾಡ್ಕೊಳ್ಳಿ. ಸರ್ವ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಅಂಡ್ ಸಬ್ಸ್ಕ್ರೈಬ್ ಪ್ಲೀಸ್.